Good evening, everybody. Myself, Soumya Hegde. This is Sankalp Learning Solution. Today, we are discussing another subtopic in solution. Okay, that is concentration. So, concentration ಅಂದ್ರೆ ಏನು? ಈಗ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದರಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ವಾಟರ್ ಇದೆ ನನ್ನ ಹತ್ರ. ಈ ವಾಟರ್ ಅಲ್ಲಿ ನಾನು NaOH ಅನ್ನ ಆಡ್ ಮಾಡ್ತೀನಿ. ಓಕೆ, ನೀವು ಲ್ಯಾಬೋರೇಟರಿ ನೋಡಿರ್ತೀರ 0.01 ಮೋಲಾರ್, 0.005 ಮೋಲಾರ್ ಈ ತರ ನೋಡಿರ್ತೀರ. ಅಂದ್ರೆ ಮೀನಿಂಗ್ ಏನ್ ಹೇಳಿ, ಒಂದು 100 ml ಅನ್ನ ಕನ್ಸಿಡರ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು NaOH ಡಿಸಾಲ್ವ್ ಆಗಿದೆ, ಅಥವಾ ನೀವು ಈಗ 1000 ಅಂತ ಕನ್ಸಿಡರ್ ಮಾಡಿದ್ರೆ 1 ಲೀಟರ್ ಅಲ್ಲಿ NaOH ಎಷ್ಟಿದೆ, ಆಮೇಲೆ ಸಾಲ್ವೆಂಟ್ ವಾಟರ್ ಎಷ್ಟಿದೆ ಅಂತ ನೋಡೋದು. ಕಾನ್ಸಂಟ್ರೇಷನ್, ಈಗ ಸಪೋಸ್ ಈಗ ನಾನೊಂದು ಕ್ಲಾಸ್ ಅಲ್ಲಿ ಇದ್ದೀನಿ. ಓಕೆ, ನನ್ನ ಕ್ಲಾಸ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಒಂದು 20 ಸ್ಟೂಡೆಂಟ್ಸ್ ಇದ್ದಾರೆ. ಓಕೆ, ಇನ್ನೊಂದು ಕ್ಲಾಸ್ ಇದೆ, ಇನ್ನೊಬ್ರು ಮ್ಯಾಮ್ ಕ್ಲಾಸ್ ಇದೆ. ಸೊ ಅಲ್ಲಿ 50 ಜನ ಇದ್ದಾರೆ. ಸೊ ಅಲ್ಲಿ 50. ಸೊ ಕಾನ್ಸಂಟ್ರೇಷನ್ ನನ್ನ ಕ್ಲಾಸಿಂದ ಏನಿರುತ್ತೆ ಹೇಳಿ, ಅವ್ರ ನಂಬರ್ಸ್ ಏನಿರುತ್ತೆ ಕಡಿಮೆ ಇರುತ್ತೆ ಆಸ್ ಕಂಪೇರ್ಡ್ ಟು ಕ್ಲಾಸ್ ಬಿ ಅಲ್ವಾ. ಸೊ ಏನಾಗುತ್ತೆ, ಕಾನ್ಸಂಟ್ರೇಷನ್ ಅಂದ್ರೆ ಎಷ್ಟು ಸಾಲ್ವೆಂಟ್, ಎಷ್ಟು ಸೊಲ್ಯೂಟಲ್ ಡಿಸಾಲ್ವ್ ಆಯ್ತು ಅನ್ನೋದನ್ನ ನಾನು ಕ್ವಾಂಟಿಟೇಟಿವ್ಲಿ, ಕ್ವಾಲಿಟೇಟಿವ್ಲಿ, ಕ್ವಾಂಟಿಟೇಟಿವ್ ಅಂದ್ರೆ ಏನ್ ಹೇಳಿ, ಕ್ವಾಂಟಿಟಿಯನ್ನ ನಾನು ಅದನ್ನ ಒಂದು ಮಾನದಂಡವಾಗಿ ಇಟ್ಕೊಂತೀನಿ. ಕ್ವಾಲಿಟಿ ಅಂದ್ರೆ ಎಷ್ಟು ಕ್ವಾಲಿಟಿಯನ್ನ, ಕ್ವಾಲಿಟೇಟಿವ್ ಅನಾಲಿಸಿಸ್ ಅನ್ನ ಮಾಡ್ತಿದ್ದೀರಾ, ಈ ತರ ನಾನು ಅದನ್ನ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಸೊ ಕಾನ್ಸಂಟ್ರೇಷನ್, ಎಷ್ಟು ನಾನು ಒಂದು ಸೊಲ್ಯೂಟ್ ಅನ್ನ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಮಾಡಿದೀನಿ, 100 ml ಆಗೋಕೋ ಅಥವಾ 1 ಲೀಟರ್ ಆಗೋಕೋ, ಇದನ್ನ ನಾವು ಈ ಕ್ಲಾಸ್ ಅಲ್ಲಿ ಬೇರೆ ಬೇರೆ ನಾವೇನೇನು ಇಷ್ಟು ದಿನ ಮೊಲಾಲಿಟಿ ಏನೇನು ನೋಡ್ತಿದ್ವಲ್ಲ, ಅದೆಲ್ಲದು ಮೀನಿಂಗ್ ಏನು ಅಂತ ಈ ಒಂದು ಸೆಷನ್ ಅಲ್ಲಿ ನೋಡ್ತೀವಿ. ಈಗ ಒಂದು ಈ ಸಬ್ ಟಾಪಿಕ್ ನೀವು ಡಿಸ್ಕಸ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಕಾನ್ಸಂಟ್ರೇಷನ್. ಕಂಪೋಸಿಷನ್ ಆಫ್ ಅ ಸೊಲ್ಯೂಷನ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬೈ ಎಕ್ಸ್ಪ್ರೆಸಿಂಗ್ ಇಟ್ಸ್ ಕಾನ್ಸಂಟ್ರೇಷನ್. ನೋಡಿ, ನಾನು ಹಿಂಗೊಂದು ಚಂದ ಇಮೇಜ್ ಅನ್ನ ಕೊಟ್ಟಿದ್ದೀನಿ. ನೋಡಿ, ಇಲ್ಲಿ ಒಂದು ಪಿಂಕ್ ಕಲರ್ ಪಾರ್ಟಿಕಲ್ ಸ್ಟಾರ್ಸ್ ಈ ಸೊಲ್ಯೂಷನ್ ಅಲ್ಲಿ ಏನಿದೆ, ಪಿಕ್ಚರ್ 1 ನೋಡಿ, ಪಿಕ್ಚರ್ 2 ನೋಡಿ. ಈ ಪಿಕ್ಚರ್ 1 ಅಲ್ಲಿ ಏನು ಸೊಲ್ಯೂಟ್ ಪಾರ್ಟಿಕಲ್ ಇದೆ, ಅಲ್ಲಲ್ಲಿ ಸ್ಟಾರ್ಸ್ ಇದಾವೆ. ಇಲ್ಲಿ ಏನಿದೆ ಹೇಳಿ, ಜಾಸ್ತಿ ಸ್ಟಾರ್ಸ್ ಇದಾವೆ. ಅಂದ್ರೆ ಸೊ ಕಾನ್ಸಂಟ್ರೇಷನ್ ಆಫ್ ದಿಸ್ ಬಿ ಮತ್ತೆ ಎ ಅಂತ ತಗೊಳ್ತೀನಿ. ಸೊ ಎಗಿಂತ ಕಾನ್ಸಂಟ್ರೇಷನ್ ಬಿ ಜಾಸ್ತಿ, ಹೈ ಕಾನ್ಸಂಟ್ರೇಷನ್. ಗೊತ್ತಾಗ್ತಿದ್ಯಾ? ಸೊ ಕಾಂಪೋಸಿಷನ್ ಆಫ್ ಸೊಲ್ಯೂಷನ್ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬೈ ಎಕ್ಸ್ಪ್ರೆಸಿಂಗ್ ಇಟ್ಸ್ ಕಾನ್ಸಂಟ್ರೇಷನ್. ಇದರ ಕಾನ್ಸಂಟ್ರೇಷನ್ ಹೆಚ್ಚು ಅಥವಾ ಇದರ ಕಾನ್ಸಂಟ್ರೇಷನ್ ಕಡಿಮೆ, ಹೆಂಗ್ ಹೇಳ್ತೀರಾ ನೋಡಿ. ಅಲ್ಲಿ ಎಷ್ಟು ಸೊಲ್ಯೂಟ್ ಪಾರ್ಟಿಕಲ್ ಡಿಸಾಲ್ವ್ ಆಗಿದೆ ಇನ್ನ ಆ ಸೊಲ್ಯೂಷನ್ ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಷನ್ ಅನ್ನ ಡಿಸೈಡ್ ಮಾಡ್ತೀರಾ. ಐ ಥಿಂಕ್ ನಿಮ್ಗೆ ಇಮೇಜ್ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಓಕೆ, ಈಗ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಗಿಂತ ಹೋಗೋಕ್ಕಿಂತ ಮೊದಲು ಸುಮ್ಮನೆ ಒಂದು ಆಕ್ಟಿವಿಟಿ ಕೊಡೋಣ. ನನ್ನ ಹತ್ರ ಒಂದು ಬೀಕರ್ ಇದೆ. ಆ ಬೀಕರ್ ಅಲ್ಲಿ ನಾನೊಂದಿಷ್ಟು ವಾಟರ್ 100 ml ವಾಟರ್ ತಗೊಂಡಿದ್ದೀನಿ. ಓಕೆ, 2 ಬೀಕರ್ ಇದೆ, ಬೀಕರ್ ಎ ಅಂಡ್ ಬೀಕರ್ ಬಿ. ಸೊ ನಾನೇನ್ ಮಾಡ್ತೀನಿ, ಒಂದ್ರಲ್ಲಿ 1 ಸ್ಪೂನ್ ಶುಗರ್ ಅನ್ನ ಹಾಕ್ತೀನಿ, ಕಡುಕ್ತೀನಿ. ಆಯ್ತಾ? ಸೊ ಸ್ಟಿರ್ ಮಾಡಿದಾಗ ಅದು ಡಿಸಾಲ್ವ್ ಆಯ್ತು, ಹೋಮೋಜಿನಿಯಸ್ ಮಿಕ್ಸ್ಚರ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇನ್ನೊಂದು ತಗೊಳ್ತೀನಿ, ಅದಕ್ಕೆ 1 ಸ್ಪೂನ್ ಹಾಕ್ತೀನಿ, ಡಿಸಾಲ್ವ್ ಮಾಡ್ತೀನಿ, 2 ಸ್ಪೂನ್ ಹಾಕ್ತೀನಿ, ಡಿಸಾಲ್ವ್ ಮಾಡ್ತೀನಿ, 3 ಸ್ಪೂನ್ ಹಾಕ್ತೀನಿ. ಈ ತರ ಡಿಸಾಲ್ವ್ ಮಾಡ್ತಾ 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 ಹೋಗ್ತೀನಿ. 20 ಸ್ಪೂನ್ ಹಾಕ್ತೀನಿ. ಬಟ್ ನಂದು ಎ ಯಲ್ಲೂ ಇರೋದು 100 ml ವಾಟರ್, ಬಿ ಇರೋ ಈ ಬೀಕರ್ ಬಿ ಇದೆಯಲ್ಲ, ಈ ಬೀಕರ್ ಬಿ ಯಲ್ಲೂ ನನ್ನ ಹತ್ರ ಏನಿದೆ ಹೇಳಿ, 100 ml ವಾಟರ್ ಇದೆ. ಸೊ ನಾನೇನ್ ಮಾಡ್ತೀನಿ, ಸ್ಪೂನ್ ಅಲ್ಲಿ ಆಡ್ ಮಾಡ್ತಾ 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 ಹೋಗ್ತೀನಿ. ಸೊ ಮಾಡ್ತಾ ಮಾಡ್ತಾ ಹೋಗೋದು, ಕಲಕ್ತಾ ಹೋಗೋದು ಅದನ್ನ. ಓಕೆ, ಸೊ ಎಲ್ಲಿವರೆಗೆ ಡಿಸಾಲ್ವ್ ಆಗುತ್ತೆ, ಎಲ್ಲಿವರೆಗೆ ಅದಕ್ಕೆ ಸ್ಯಾಚುರೇಷನ್ ಬರಲ್ವೋ, ಅದಕ್ಕೊಂದು ಮಿತಿ ಅಂತ ಇರುತ್ತಲ್ಲ, ಅದಾದ್ಮೇಲೆ ಉಳಿದ ಪಾರ್ಟಿಕಲ್ ಅನ್ನ ಕೆಳಗೆ ಇಟ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಸೊ ಕ್ವಾಲಿಟೇಟಿವ್ ಮತ್ತೆ ಕ್ವಾಂಟಿಟೇಟಿವ್ ಅನ್ನ ನೋಡೋಕ್ಕಿಂತ ಮೊದಲು ಒಂದು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಗ್ಬೇಕು. ಮತ್ತೆ ಡೈಲ್ಯೂಟ್ ಸೊಲ್ಯೂಷನ್ ಅಂದ್ರೆ, ಇಲ್ಲಿ ಈ ಪಿಕ್ಚರ್ ನೋಡಿದ್ರಲ್ಲ, ಇಲ್ಲಿ ಶುಗರ್ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡಿ. 1 ಸ್ಪೂನ್ ಶುಗರ್ ಹಾಕಿದಾಗ ಅಲ್ಲಲ್ಲಿ ಈ ತರ ಪಾರ್ಟಿಕಲ್ ಇದ್ದು. ಓಕೆ, 20 ಸ್ಪೂನ್ ಹಾಕಿದಾಗ ತುಂಬ್ಕೊಂಡ್ಬಿಟ್ಟಿದೆ, ಫುಲ್ ಸಕ್ಕರೆ ಆಗಿದೆ. ಇನ್ನೇ ಕುಡಿದ್ರೆ ಏನಿರುತ್ತೆ ಅಲ್ಲಿ, ಸ್ವಲ್ಪ ಸ್ವೀಟ್ ಇರುತ್ತೆ. ಅದೇ ನೀವು ಬಿ ಅನ್ನ ನೋಡಿದ್ರೆ ಜಾಸ್ತಿ ಸ್ವೀಟ್ ಇರುತ್ತೆ, ಯಾಕಂದ್ರೆ ಶುಗರು ನೀಟಾಗಿ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಕಾಂಪೋಸಿಷನ್ ಆಫ್ ಅ ಸೊಲ್ಯೂಷನ್ ಅನ್ನ ನಾವು ಕಾನ್ಸಂಟ್ರೇಷನ್ ಅನ್ನೋ ಟರ್ಮ್ ಇಂದ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀವಿ. ಓಕೆ,
ಸೊ ಅದರಲ್ಲಿ ಎರಡು ವಿಧ, ಒಂದು ಕ್ವಾಲಿಟೇಟಿವ್, ಇನ್ನೊಂದು ಕ್ವಾಂಟಿಟೇಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ವಾಂಟಿಟೇಟಿವ್ ಅಲ್ಲಿ ನಾವು ಇಷ್ಟು ವಿಧಗಳನ್ನ ಸ್ಟಡಿ ಮಾಡ್ತೀವಿ. ಒಂದು ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ppm ಪಾರ್ಟ್ಸ್ ಪರ್ ಮಿಲಿಯನ್, ಮೋಲ್ ಫ್ರಾಕ್ಷನ್, ಮೊಲಾರಿಟಿ. ಇದು ನಮ್ಗೆ ರೆಗ್ಯುಲರ್ ಆಗಿ ಕೆಮಿಸ್ಟ್ರಿಲಿ ಬರ್ತಾ ಇರುವಂತಹ ಟರ್ಮ್ಗಳು. ಒಂದೊಂದೇ ನೋಡೋಣ. ಸೊ ಮಾಸ್ ಪರ್ಸೆಂಟೇಜ್, ಮಾಸ್ ಆಫ್ ದ ಕಾಂಪೋನೆಂಟ್ ಇನ್ ಅ ಸೊಲ್ಯೂಷನ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100 ಯಾಕೆಂದ್ರೆ ಪರ್ಸೆಂಟೇಜ್. ಸೊ W/W ಅಂತ ನಾವು ಇದನ್ನ ಡಿನೋಟ್ ಮಾಡ್ತೀವಿ. ಮಾಸ್ ಆಫ್ ಪರ್ಸೆಂಟೇಜ್ ಇನ್ ಸಾಲ್ವೆಂಟ್ ಇನ್ ಸೊಲ್ಯೂಟ್. ಈಗ ನಾನು ಏನೇ ಇದ್ರು ಅದನ್ನ 100% ಅಲ್ಲಿ ಎಷ್ಟಿದೆ ಅಂತ ನೋಡೋದು. ಓಕೆ, ಸೊ ಕನ್ಸಿಡರ್ 10% ಆಫ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಇನ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀನಿ. 10 ಗ್ರಾಮ್ ಆಫ್ ಗ್ಲೂಕೋಸ್ ಅನ್ನ ನಾನು ಏನ್ ಮಾಡ್ತೀನಿ, 90 ಗ್ರಾಮ್ ಆಫ್ ವಾಟರ್ ಅಲ್ಲಿ ಹಾಕಿ ಡಿಸಾಲ್ವ್ ಮಾಡಿ ಟೋಟಲ್ 100 ಗ್ರಾಮ್ ಸೊಲ್ಯೂಷನ್ ಮಾಡ್ತೀನಿ. ಓಕೆ, ಸೊ ಮಾಸ್ ಪರ್ಸೆಂಟೇಜ್ ಅಲ್ಲಿ ಗ್ರಾಮಿನ ಲೆಕ್ಕ. ಈಗ 90 ಗ್ರಾಮ್ ಆಫ್ ವಾಟರ್ಗೆ 90 ಗ್ರಾಮ್ ಆಫ್ ವಾಟರ್ಗೆ 10 ಗ್ರಾಮ್ ಗ್ಲೂಕೋಸ್ ಅನ್ನ ಹಾಕಿದಾಗ ಟೋಟಲ್ ನನಗೆ 100 ಗ್ರಾಮ್ ಬಂತಲ್ವಾ. ಸೊ 10% ಆಫ್ ಗ್ಲೂಕೋಸ್ ಇನ್ 100 ಗ್ರಾಮ್ ಸೊಲ್ಯೂಷನ್. ಒಂದು 100 ಗ್ರಾಮಿನ ಸೊಲ್ಯೂಷನ್ ಆಗಿದೆ ಅಂದ್ರೆ ಅದರಲ್ಲಿ 10 ಗ್ರಾಮ್ ಇರುತ್ತೆ. ಸೊ 10% ಗ್ಲೂಕೋಸ್ ಇದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ವಾಲ್ಯೂಮ್ ಪರ್ಸೆಂಟೇಜ್. ಸೊ ವಾಲ್ಯೂಮ್ ಅಲ್ಲಿ ಏನ್ ಮಾಡ್ತೀವಿ, ವಾಲ್ಯೂಮ್ ಆಫ್ ಕಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್. ಎಷ್ಟು ಕಂಪೋನೆಂಟ್ ಇದೆ, ಈಗ 10 ಇದೆಯಾ ಪಾರ್ಟಿಕಲ್, 20 ಇದೆಯಾ, 30 ಇದೆಯಾ, ಟೋಟಲ್ ವಾಲ್ಯೂಮ್ ಎಷ್ಟು ಅಂತ ಅದನ್ನು ನೋಡೋಣ. 10% ಆಫ್ ಎಥೆನಾಲ್ ಇನ್ ವಾಟರ್ ಅಂದ್ರೆ, ಈಗ ವಾಲ್ಯೂಮ್ ಅಲ್ಲಿ ಇಲ್ಲಿ ನೋಡಿ ಮಾಸ್ ಅಂತ ತಗೊಂಡ್ವಿ, ನೋಡಿ ಮಾಸ್ ಪರ್ಸೆಂಟೇಜ್ ಅಂತ ತಗೊಂಡ್ವಿ. ಇಲ್ಲಿ ಗ್ರಾಮಿನ್ ಲೆಕ್ಕದಲ್ಲಿ ಹೋದ್ವಿ ನಾವು W/W. ಬಟ್ ಇಲ್ಲಿ V/V, ವಾಲ್ಯೂಮ್ ಬೈ ವಾಲ್ಯೂಮ್. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, 10 ml ಅಲ್ಲಿ ತಗೊಳ್ಳೋದು. ಇಲ್ಲಿ 90 ml ವಾಟರ್ ಹಾಕಿ ಟೋಟಲ್ 100 ಎಥೆನಾಲ್ ಸೊಲ್ಯೂಷನ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಆ ಎಥೆನಾಲ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಹೇಳಿ 10% ಆಫ್ ಇಥೆನಾಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಮಾಸ್ ಬೈ ವಾಲ್ಯೂಮ್, ಮಾಸ್ ಮತ್ತೆ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡಿ ಡಿನೋಟೆಡ್ ಬೈ W/V ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, 10% ಆಫ್ ಇಥೆನಾಲ್ ಸೊಲ್ಯೂಷನ್ ಇನ್ ವಾಟರ್ ಅಂದ್ರೆ 10 ml ಆಫ್ ಇಥೆನಾಲ್ 100 ml ಆಫ್ ವಾಟರ್ ಜೊತೆ ಡಿಸಾಲ್ವ್ ಆಗಿ ನಮಗೆ ಆ ಎಥೆನಾಲ್ ಅನ್ನ ಕೊಡುತ್ತೆ. ಇದನ್ನ ಮಾಸ್ ಬೈ ವಾಲ್ಯೂಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಆಫ್ ದ ಸೊಲ್ಯೂಷನ್ ಸೊಲ್ಯೂಟ್ ಡಿಸಾಲ್ವ್ಡ್ ಇನ್ 100 ml ಆಫ್ ದ ಸೊಲ್ಯೂಷನ್ ಡಿನೋಟೆಡ್ ಬೈ W/V. ಓಕೆ, 10 ಗ್ರಾಮ್ ಶುಗರ್ ಅನ್ನ ನಾನು 100 ml ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿದ್ರೆ ಅವಾಗ 100 ml ಸೊಲ್ಯೂಷನ್ ಸಿಗುತ್ತೆ. ಇದನ್ನ W/V ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಇನ್ನು ಪಾರ್ಟ್ಸ್ ಪರ್ ಮಿಲಿಯನ್. ಓಕೆ, ಇದನ್ನ ನಾವು ತುಂಬಾ ಯೂಸ್ ಮಾಡೋದು ಎಲ್ಲಿ ಅಂದ್ರೆ ಮೆಡಿಸಿನಲ್ ಕೆಮಿಸ್ಟ್ರಿ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ಟ್ರೇಸಸ್ ಆಫ್ ಮೆಟಲ್ಸ್ ಅಥವಾ ಟ್ರೇಸಸ್ ಆಫ್ ನಮಗೆ ಎಲಿಮೆಂಟ್ಸ್ ನಮ್ಗೆ ಬೇಕಾಗೋದು ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ಲಿ. ಓಕೆ, ಸೊ ವೆನ್ ಸೊಲ್ಯೂಟ್ ಪ್ರೆಸೆಂಟ್ ಇನ್ ಟ್ರೇಸಸ್, ಓಕೆ, ಅದನ್ನ ನಾನು ಏನು ಅಂತೀನಿ, ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸಪೋಸ್ ಈಗ ನನ್ನ ಕ್ಲಾಸ್ ನಡೀತಿದೆ, ಇಬ್ಬರೇ ಸ್ಟೂಡೆಂಟ್ಸ್ ಇದ್ದೀರಾ. ಅವಾಗ ಏನಾಯ್ತು ಹೇಳಿ, ಒಂದು ಟೀಚರು 2 ಸ್ಟೂಡೆಂಟ್ಸ್ ಆಯ್ತು. ಓಕೆ, ಸಪೋಸ್ ಇನ್ನೊಂದು ಕ್ಲಾಸ್ ನಡೀತಿದೆ, ಇನ್ನೊಂದು ಮ್ಯಾಮ್ ಇದ್ದಾರೆ, ಇನ್ನೊಬ್ರು ಅಂತ ಅನ್ಕೊಳ್ಳಿ. 10 ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ 7 ಸ್ಟೂಡೆಂಟ್ಸ್ ಇದ್ದಾರೆ, ಒಂದು ಮ್ಯಾಮ್ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೊಂದು ಕ್ಲಾಸ್ ನಡೀತಿದೆ, ಇಲ್ಲಿ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಇದ್ರೆ ಒಬ್ಬರೇ ಟೀಚರ್. ಓಕೆ, ಸೊ ಈ ಒಬ್ಬರೇ ಸರ್ಗೆ 1000 ಆಫ್ ಏನಿದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ, ದಟ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್. ಟ್ರೇಸಸ್ ಒಂದೊಂದು ಕ್ಲಾಸಲ್ಲಿ 11,000 ಜನ, ಒಂದೊಂದೇ ಸ್ಟೂಡೆಂಟ್ಸ್, ಒಂದೊಂದೇ ಟೀಚರ್. ಇಲ್ಲಿ ಏನಿತ್ತು ಹೇಳಿ, ಇಬ್ರಿಗೊಬ್ರು, 7 ಜನಕ್ಕೊಬ್ರು, ಈ ತರ ಇತ್ತು. ಬಟ್ ಇಲ್ಲಿ ಏನಾಗಿದೆ ಹೇಳಿ, 1000 ಪೀಪಲ್ಗೆ ಒಬ್ಬರೇ ಟೀಚರ್. ಸೊ ಏನಾಯ್ತು, ಪಾರ್ಟ್ಸ್ ಸಾಲ್ವೆಂಟ್ ಇರೋದು ಒಂದು ಲೀಟರ್ ನೀರಲ್ಲಿ ಒಂದಿಷ್ಟೇ ಸಾಲ್ಟ್ ಹಾಕಿದೀನಿ. ಸೊ ಅವಾಗ ಏನಾಗುತ್ತೆ, ಜಾಸ್ತಿ ಜನರಲ್ಲಿ ಒಂದಷ್ಟು ಟ್ರೇಸಸ್ ಇದ್ರೆ ಅದನ್ನ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ನಂಬರ್ ಆಫ್ ಕಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಕಂಪೋನೆಂಟ್ ಇನ್ ದ ಸೊಲ್ಯೂಷನ್ ದಟ್ ಇಂಟು 10⁶ ಅಂತ ppm ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಪಾರ್ಟ್ಸ್ ಪರ್ ಮಿಲಿಯನ್. ಓಕೆ, ನಾವು ಪೆಸ್ಟಿಸೈಡ್ಸ್ ಅನ್ನ ಹಾಕ್ತಿವಿ ಕ್ವಾಲಿಟಿ ಪರ್ಪಸ್ ಅಲ್ಲಿ. ಈಗ ನೋಡಿ, ಕೆಲವು ಏರ್ ಪೊಲ್ಯೂಷನ್ ಅಲ್ಲೂ ಅಷ್ಟೇ, ಕಾರ್ಬನ್ ಮೊನಾಕ್ಸೈಡ್ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಬಿಡಿ. ಬಟ್ ಇನಿಷಿಯಲ್ ಅಲ್ಲಿ ಅವೆಲ್ಲ ಟ್ರೇಸಸ್ 0.001 0.003 ಅಂದ್ರೆ ಮೇನ್ ಆಗಿ ಏನಿತ್ತು ಹೇಳಿ, ಆಕ್ಸಿಜನ್ ಇತ್ತು, ನೈಟ್ರೋಜನ್ ಇತ್ತು, ಬಟ್ ಬೇರೆ ಏನು ಇರ್ಲಿಲ್ಲ.
ಬಟ್ ಇವಾಗ ಏನಾಗಿದೆ, ಅವೇ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ CO2, CO, ಆಮೇಲೆ ಹೈಡ್ರೋಜನ್, ಹೀಲಿಯಂ ಇರ್ಬೋದು, ಬೇರೆ ಯಾವ್ದಾದ್ರು ಗ್ಯಾಸ್ ಇತ್ತು ಅಂದ್ರೆ ದೇ ಆರ್ ವೆರಿ 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 ಟ್ರೇಸಸ್ ತುಂಬಾ ಕಡಿಮೆ, ತುಂಬಾ ಲೆಸ್ ಆಗಿದೆ. ದಟ್ ಈಸ್ ಪಾರ್ಟ್ಸ್ ಪರ್ ಮಿಲಿಯನ್. ಫುಡ್ ಸೇಫ್ಟಿಗೆ ಅಂತ ಏನ್ ಮಾಡ್ತೀವಿ ಹೇಳಿ, ಪೆಸ್ಟಿಸೈಡ್ಸ್ ಅನ್ನು ಹೊಡಿತೀವಿ. ದಟ್ಸ್ ಆಲ್ಸೋ ಪಾರ್ಟ್ಸ್ ಪರ್ ಮಿಲಿಯನ್. ಚೆನ್ನಾಗಿ ನೀರ್ ಹಾಕೊಂಡು ಸ್ವಲ್ಪ ಪೆಸ್ಟಿಸೈಡ್ ಅನ್ನು ಹೊಡಿದ್ರೆ ದಟ್ಸ್ ಪಾರ್ಟ್ಸ್ ಪರ್ ಮಿಲಿಯನ್. ಇಂಡಸ್ಟ್ರಿಯಲ್ಲಿ ಕ್ವಾಲಿಟಿ ಪರ್ಪಸ್ ಅಲ್ಲೂ ಯೂಸ್ ಮಾಡ್ತೀವಿ. ಓಕೆ, ಮೋಲ್ ಫ್ರಾಕ್ಷನ್ ಅಲ್ವಾ? ಸೊ ಮೋಲ್ ಫ್ರಾಕ್ಷನ್ ಆಫ್ ಅ ಕಂಪೋನೆಂಟ್ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಕಂಪೋನೆಂಟ್ ಡಿವೈಡೆಡ್ ಬೈ ಟೋಟಲ್ number of moles of component. Okay, xi A into xi B, which is equals to 1 anta. Sugar solute dissolved in water to form homogeneous mixture. Okay, that is mole fraction. Molarity, ಇದನ್ನ ಪದೇ ಪದೇ ಕೇಳ್ತಾ ಇರ್ತಾರೆ. ಮೊಲಾರಿಟಿ ಅಂದ್ರೇನು, ಮೊಲಾಲಿಟಿ ಅಂದ್ರೇನು, ಮೊಲಾರಿಟಿ ಅಂದ್ರೆ ಮೊಲಾಲಿಟಿ. ಸೊ 1 ಕ್ಯೂಬ್ ಡೆಸಿಮೀಟರ್, 1 ಲೀಟರ್ ಸೊಲ್ಯೂಷನ್ ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್, 1 ಮೋಲ್ ಸೊಲ್ಯೂಟ್ ಇದ್ರೆ ದಟ್ ಈಸ್ ಕಾಲ್ಡ್ ಮೊಲಾರಿಟಿ. ಅಂದ್ರೆ 1 ಮೋಲ್ ಸೊಲ್ಯೂಟ್ 1 ಲೀಟರ್ ಅಲ್ಲಿ ಡಿಸಾಲ್ವ್ ಆದ್ರೆ ದಟ್ ಈಸ್ ಮೊಲಾರಿಟಿ. ಓಕೆ, ಅಂದ್ರೆ ಮೊಲಾರಿಟಿ ಹೆಂಗೆ, ಮೋಲ್ ಆಫ್ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್. ಅಂದ್ರೆ 1 ಮೋಲ್, ಎಷ್ಟು ಮೋಲ್ ಆಫ್ ಸೊಲ್ಯೂಟ್ ಅನ್ನ 1 ಲೀಟರ್ ಅಲ್ಲಿ ನೀನು ಡಿಸಾಲ್ವ್ ಮಾಡ್ತೀಯಾ, ಅದನ್ನೇ ಮೊಲಾರಿಟಿ. ಅದನ್ನ ಡಿನೋಟ್ ಮಾಡೋದು ಎಂ ಮೋಲಾರ್ ಅಂತ ನಾವು ಅದಕ್ಕೆ ಯೂನಿಟ್ ಅನ್ನ ಕೊಡ್ತೀವಿ. ಈಗ ನೋಡಿ 0.25 m ಸೊಲ್ಯೂಷನ್ ಆಫ್ NaOH ಅಂದ್ರೆ 1 ಲೀಟರ್ ನೀರಿನಲ್ಲಿ 0.25 NaOH ಫ್ಲಾಕ್ಸ್ ಅನ್ನ ಆಡ್ ಮಾಡಿ ಚೆನ್ನಾಗಿ ಸ್ಟಿರ್ ಮಾಡಿದ್ರೆ ಆ ಸೊಲ್ಯೂಷನ್ ಏನ್ ನನಗೆ ಸಿಗುತ್ತೆ, ನಿಮ್ಗೆಲ್ಲ ಪಿಕ್ಚರ್ಲೆ ಕಾಣಿಸೋ ತರ ಮಾಡಿದೀನಿ. ಸೊ ಇದನ್ನ ನಾನು ಮೊಲಾರಿಟಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಮೊಲಾಲಿಟಿ, ಮೊಲಾರಿಟಿಯಲ್ಲಿ ಲೀಟ್ರು, ಮೊಲಾಲಿಟಿಯಲ್ಲಿ ಏನಿರುತ್ತೆ ಹೇಳಿ, ಕೆಜಿ. ಅರ್ಥ ಆಯ್ತಾ? ಸೊ ಪರ್ ಕೆಜಿಗೆ ಸಾಲ್ವೆಂಟ್ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಪರ್ ಕೆಜಿ ಲೆಕ್ಕದಲ್ಲಿ ನಾವು ಮಾಡಿದ್ರೆ, ಅಂದ್ರೆ ಮೆಜರ್ ಮಾಡಿದ್ರೆ ಅದನ್ನ ಮೊಲಾಲಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. 1 m ಸೊಲ್ಯೂಷನ್ ಆಫ್ KCl ಅನ್ನ 1 ಮೋಲ್ 74.5 ಗ್ರಾಮ್ ಆಫ್ KCl ಅನ್ನ 1 kg ಸೊಲ್ಯೂಷನ್ ಅಲ್ಲಿ ಹಾಕಿದ್ರೆ ದಟ್ ಈಸ್ 1 ಮೋಲಾರ್ ಸೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ ಮೊಲಾಲಿಟಿ. ಅಲ್ಲಿ ನಾವ್ ಯಾವ್ದು ಮಾಡ್ತಿದ್ವಿ, ಲೀಟರ್ ತಗೋತಿದ್ವಿ, ಬಟ್ ಇಲ್ಲಿ ನಾವೇನ್ ತಗೋತೀವಿ, ಕೆಜಿ ಅನ್ನ ಕನ್ಸಿಡರ್ ಮಾಡ್ತೀವಿ. ಫಂಕ್ಷನ್ ಆಫ್ ಟೆಂಪರೇಚರ್, ಮೊಲಾರಿಟಿಯಲ್ಲಿ ಫಂಕ್ಷನ್ ಇಂಪಾರ್ಟೆಂಟ್, ಮೊಲಾಲಿಟಿಯಲ್ಲಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಓಕೆ, ಮಾಸ್ ಡಸಂಟ್ ಡಿಪೆಂಡ್ ಆನ್ ಟೆಂಪರೇಚರ್ ಮೊಲಾಲಿಟಿಯಲ್ಲಿ. ಓಕೆ, ಥ್ಯಾಂಕ್ ಯು.